ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಾಗ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಸಾತ್ವಿಕವಾದ ವಿವಿಧ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸುವುದು ಸಂಪ್ರದಾಯವಿದೆ. ಹಾಗೂ ವರಮಹಾಲಕ್ಷ್ಮಿ ಹಬ್ಬದಂದು ತಾಯಿಗೆ 9 ವಿವಿಧ ನೈವೇದ್ಯಗಳನ್ನು ಮಾಡುವುದು ಬಹಳ ವಿಶೇಷ ಮತ್ತು ಶ್ರೇಷ್ಠ. 9 ಖಾದ್ಯ ನೈವೇದ್ಯಗಳನ್ನು ಅರ್ಪಣೆ ಮಾಡುವುದರಿಂದ ದೇವಿಯು ಸಂತೃಪ್ತಳಾಗಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದ ದಿನದಂದು ದೇವಿಗೆ 9 ಬಗೆಯ ನೈವೇದ್ಯಗಳನ್ನು ನೈವೇದ್ಯ ಅರ್ಪಿಸುವುದು ಅತ್ಯಂತ ಶುಭ ಮತ್ತು ಸಂಪ್ರದಾಯ ಪದ್ಧತಿಯಾಗಿದೆ. ಶಾಸ್ತ್ರಗಳ ಪ್ರಕಾರ ಈ 9 ನೈವೇದ್ಯಗಳು ಲಕ್ಷ್ಮೀ ದೇವಿಯ 9 ರೂಪಗಳನ್ನು ತೃಪ್ತಿಪಡಿಸುತ್ತವೆ ಮತ್ತು ಮನೆಯಲ್ಲಿ ಸುಖ, ಶಾಂತಿ, ಸಂಪತ್ತನ್ನು ತುಂಬುತ್ತವೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧಪಡಿಸುವ 9 ಪ್ರಮುಖವಾದ ನೈವೇದ್ಯಗಳ ವಿವರ ಇಲ್ಲಿದೆ. ಮೊದಲನೇ ನೈವೇದ್ಯ ಪಾನಕ. ಬೆಲ್ಲ, ನೀರು, ಏಲಕ್ಕಿ ಮತ್ತು ಸ್ವಲ್ಪ ಒಣಶುಂಠಿ ಪುಡಿಯನ್ನು ಬೆರೆಸಿ ತಯಾರಿಸುವ ಸಾಂಪ್ರದಾಯಿಕ ಪಾನಕ. ಇದು ದೇವಿಗೆ ಅತ್ಯಂತ ಪ್ರಿಯವಾಗಿದ್ದು ನಮ್ಮ ದೇಹಕ್ಕೂ ಕೂಡ ತಂಪು ನೀಡುತ್ತದೆ. ಈ ಪ್ರಸಾದವು ಕೋಸಂಬರಿ, ನೆನೆಸಿದ ಹೆಸರುಬೇಳೆ ಅಥವಾ ಕಡಲೆಬೇಳೆಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ನಿಂಬೆ ರಸವನ್ನು ಸೇರಿಸಿ ಒಗ್ಗರಣೆ ಕೊಟ್ಟು ತಯಾರಿಸಲಾಗುತ್ತದೆ. ಇದು ಹಬ್ಬದ ಪೂಜೆಯಲ್ಲಿ ಕಡ್ಡಾಯವಾಗಿ ಮಾಡಬೇಕಾದ ಪ್ರಸಾದವಾಗಿದೆ. ಮೊಸರನ್ನ. ಚೆನ್ನಾಗಿ ಬೆಂದ ಅನ್ನಕ್ಕೆ ಗಟ್ಟಿ ಮೊಸರು, ಹಾಲು, ಉಪ್ಪು ಮತ್ತು ಸಾಸಿವೆ ಒಗ್ಗರಣೆಯನ್ನು ಹಾಕಿ ಒಣಮೆಣಸಿನಕಾಯಿ, ಕರಿಬೇವು, ಇಂಗಿನ ಒಗ್ಗರಣೆಯನ್ನು ಹಾಕಿ ಇದನ್ನು ಸಿದ್ಧಪಡಿಸಲಾಗುತ್ತದೆ. ಇದಕ್ಕೆ ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣನ್ನು ಕೂಡ ಸೇರಿಸಬಹುದು. ಪುಳಿಯೋಗರೆ. ಹುಣಸೆ ಹಣ್ಣಿನ ರಸ, ಬೆಲ್ಲ ಮತ್ತು ವಿಶೇಷ ಪುಳಿಯೋಗರೆ ಮಸಾಲೆಯನ್ನು ಬಳಸಿ ತಯಾರಿಸುವ ಈ ಅನ್ನದ ಖಾದ್ಯವು ದಕ್ಷಿಣ ಭಾರತ ಹಬ್ಬಗಳಲ್ಲಿ ಪ್ರಮುಖ ನೈವೇದ್ಯವಾಗಿದೆ. ಹೆಸರು ಕಾಳಿನ ಪಲ್ಯ. ನೆನೆಸಿ ಬೇಯಿಸಿದ ಹೆಸರು ಕಾಳು ಅಥವಾ ಕಡಲೆಕಾಳಿಗೆ ಕಾಯಿ ತುರಿ ಮತ್ತು ಸಾಸಿವೆ, ಮೆಣಸಿನಕಾಯಿ ಒಗ್ಗರಣೆ ಕೊಟ್ಟು ಸಿದ್ಧಪಡಿಸಲಾಗುತ್ತದೆ. ಇದು ದೇವಿಯ ಆರಾಧನೆಗೆ ಶ್ರೇಷ್ಠವಾಗಿದೆ. ಬಾಳೆಹಣ್ಣಿನ ರಸಾಯನ. ಸುಲಿದ ಬಾಳೆಹಣ್ಣಿನ ಚೂರುಗಳಿಗೆ ಹಸಿ ಕಾಯಿ ತುರಿ, ಜೀರಿಗೆ, ಏಲಕ್ಕಿ ಪುಡಿ ಮತ್ತು ಬೆಲ್ಲ ಅಥವಾ ಜೇನುತುಪ್ಪವನ್ನು ಸೇರಿಸಿ ಮಾಡುವ ಸುಲಭ ಹಾಗೂ ರುಚಿಕರವಾದ ಸಿಹಿ ಪ್ರಸಾದವಾಗಿದೆ. ಸಿಹಿ ಪೊಂಗಲ್. ಪರಮಾನ್ನ. ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಹಾಲಿನಲ್ಲಿ ಬೇಯಿಸಿ ಬೆಲ್ಲ, ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿ ತಯಾರಿಸುವ ಸೀಮಂತ ಸಿಹಿ ಖಾದ್ಯ ಇದಾಗಿದೆ. ಮಹಾಲಕ್ಷ್ಮೀ ದೇವಿಗೆ ಹಾಲು ಮತ್ತು ಬೆಲ್ಲದ ನೈವೇದ್ಯವೆಂದರೆ ತುಂಬ ಪ್ರೀತಿ. ಚಿತ್ರಾನ್ನ. ನಿಂಬೆಹಣ್ಣಿನ ಅನ್ನ. ಅನ್ನಕ್ಕೆ ನಿಂಬೆ ರಸ, ಹಸಿಮೆಣಸಿನಕಾಯಿ, ಅರಿಶಿನ, ಕಡಲೆಬೇಳೆ, ಶೇಂಗಾ ಬೀಜ ಅಥವಾ ಕರಿಬೇವು ಒಳಗೊಂಡ ಒಗ್ಗರಣೆಯನ್ನು ನೀಡಿ ಮಾಡುವ ಸಾಂಪ್ರದಾಯಿಕ ಹಳದಿ ಬಣ್ಣದ ಅನ್ನದ ಪ್ರಸಾದ ಇದು. ಒಗ್ಗರಣೆ ಅನ್ನ. ಬಿಳಿ ಅನ್ನ ಅಥವಾ ಮಜ್ಜಿಗೆ ಹುಳಿ. 9ನೇ ನೈವೇದ್ಯವಾಗಿ ಜೀರಿಗೆ ಮೆಣಸಿನ ಸಾಧಾರಣ ಒಗ್ಗರಣೆ ಅನ್ನ ಅಥವಾ ದೇವಿಗೆ ಪ್ರಿಯವಾದ ಕಾಯಿ, ಹಾಲು ಬಳಸಿ ಮಾಡಿದ ಬಿಳಿ ಅನ್ನದ ತಿನಿಸನ್ನು ಅರ್ಪಿಸಬಹುದು. ಸಜ್ಜಪ್ಪ ಮತ್ತು ಉದ್ದಿನ ವಡೆಯನ್ನು ಅರ್ಪಿಸಬಹುದು. ಬೆಲ್ಲದ ಅನ್ನ. ಗೂಡನ್ನ. ಇದನ್ನು ಕೂಡ ದೇವಿಗೆ ಪ್ರಿಯವಾದ ಅನ್ನ ಎಂದು ಕರೆಯಲಾಗುತ್ತದೆ. ನೆನೆಸಿದ ಅಕ್ಕಿ ಮತ್ತು ಬೆಲ್ಲದಿಂದ ತಯಾರಿಸಿದ ಅಕ್ಕಿ ಪಾಯಸ. ಇದನ್ನು ಪರಮಾನ್ನ ಎಂದು ಕರೆಯುತ್ತೇವೆ. ಹೋಳಿಗೆ ಪಾಯಸ. ಹೋಳಿಗೆ ಹೂರಣ. ಸಜ್ಜಪ್ಪ ಅಥವಾ ಮೋದಕ. ಕಡುಬು. ವರಮಹಾಲಕ್ಷ್ಮಿ ಪೂಜೆಯ ದ್ವಾರಗ್ರಂಥಿ ಪವಿತ್ರ ದಾರ ಆರಾಧನೆಗೆ ಸಾಂಪ್ರದಾಯಿಕವಾಗಿದೆ. ಸಜ್ಜಪ್ಪ ಅಥವಾ ಒಬ್ಬಟ್ಟು ಹೋಳಿಗೆ ನೈವೇದ್ಯ ಮಾಡುವುದು ವಾಡಿಕೆ. ಕಡಲೆಬೇಳೆ ಹೂರಣ ತುಂಬಿದ ಕಡುಬು ಅಥವಾ ಉದ್ದಿನ ವಡೆಯನ್ನು ಕೂಡ ಮಾಡಬಹುದು. ಇನ್ನು ಶಕ್ತಿ ಅನುಸಾರವಾಗಿ ಪೂಜೆ ಮಾಡುವವರು ಚೆಕ್ಕಲಿ, ನಿಪ್ಪಟ್ಟು ಪದಾರ್ಥಗಳನ್ನು ತಯಾರಿ ಮಾಡಿಕೊಳ್ಳಬಹುದು. ಹಯಗ್ರೀವ ಪ್ರಸಾದ. ಪಂಚಾಮೃತ ಮತ್ತು ಪಾನಕ. ಕಡಲೆಬೇಳೆ ಉಸಲಿ, ಮೊಸರನ್ನ, 9 ರೀತಿಯ ಹಣ್ಣುಗಳು. ಇವುಗಳನ್ನು ತಯಾರಿಸಲು ಸಾಧ್ಯವಾಗದವರು ಹಾಲು, ಹಣ್ಣನ್ನು ಇಟ್ಟು ನೈವೇದ್ಯ ಮಾಡಬಹುದು. ಬೆಲ್ಲದ ಅನ್ನಕ್ಕೆ ಗೂಡಾನ್ನ ಎಂದು ಕರೆಯುತ್ತೇವೆ. ಬೆಲ್ಲ, ಅಕ್ಕಿ ಮತ್ತು ತುಪ್ಪದಿಂದ ತಯಾರಿಸುವ ಸಿಹಿ ನೈವೇದ್ಯ ಇದು. ಅಕ್ಕಿ ಪಾಯಸ. ಹಾಲು, ಅಕ್ಕಿ, ಸಕ್ಕರೆ, ಬೆಲ್ಲ ಹಾಗೂ ಏಲಕ್ಕಿಯಿಂದ ತಯಾರಿಸುವ ಪಾಯಸ ಇದು. ಸಿಹಿ ಪೊಂಗಲ್. ಅಕ್ಕಿ, ಹೆಸರುಬೇಳೆ, ಬೆಲ್ಲ ಮತ್ತು ತುಪ್ಪದಿಂದ ತಯಾರಿಸುವ ಪೊಂಗಲ್ ಇದು. ಹಯಗ್ರೀವ ಪ್ರಸಾದ. ಕಡಲೆಬೇಳೆ, ಬೆಲ್ಲ, ತೆಂಗಿನಕಾಯಿ ಮತ್ತು ತುಪ್ಪದಿಂದ ತಯಾರಿಸುವ ಸಿಹಿ ಪ್ರಸಾದ. ಇದು ದೇವಿಗೆ ತುಂಬ ಪ್ರಿಯ. ಪಂಚಾಮೃತ. ಪಾನಕ, ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆ, ಬೆಲ್ಲ ಮುಂತಾದವುಗಳಿಂದ ಪಂಚಾಮೃತವನ್ನು ತಯಾರಿಸಿ ದೇವಿಗೆ ಅರ್ಪಿಸುವುದು ಸಂಪ್ರದಾಯ.
ಕಡಲೆಬೇಳೆ ಉಸಲಿ, ನೆನೆಸಿದ ಕಡಲೆಕಾಳು, ತೆಂಗಿನಕಾಯಿ ಮತ್ತು ಒಗ್ಗರಣೆಯಿಂದ ತಯಾರಿಸುವ ಪ್ರಸಾದ. ಲಕ್ಷ್ಮೀ ದೇವಿಗೆ ನೈವೇದ್ಯ ಅರ್ಪಿಸುವ ಸರಳ ವಿಧಾನ. ಮಹಾಲಕ್ಷ್ಮಿ ಪೂಜೆಯ ನಂತರ ಎಲ್ಲ ನೈವೇದ್ಯಗಳನ್ನು ಸ್ವಚ್ಛವಾದ ತಟ್ಟೆಯಲ್ಲಿ ಜೋಡಿಸಿ ದೇವಿಯ ಮುಂದೆ ಇಟ್ಟು ದೀಪ ಬೆಳಗಿಸಿ ಧೂಪ ದೀಪ ಸಮರ್ಪಿಸಿ ಪ್ರಾರ್ಥನೆ ಮಾಡಬಹುದು. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಸ್ನೇಹಿತರೆ, ಈ 9 ಪದಾರ್ಥಗಳನ್ನೇ ಮಾಡಬೇಕು ಎಂಬುದು ಎಲ್ಲೆಡೆ ಒಂದು ರೀತಿಯ ಕಡ್ಡಾಯ ನಿಯಮವಲ್ಲ. ಮನೆಯ ಹಿರಿಯರ ಸಂಪ್ರದಾಯ, ಸ್ಥಳೀಯ ಆಚರಣೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೈವೇದ್ಯ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಯಾರಿಸುವ ನೈವೇದ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.